ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕಾಂತ. ಈ ಹೊತ್ತು ಒಂದು ವಿಶೇಷ ಸುದ್ದಿ ಹೊತ್ತು ತಂದಿದ್ದೀನಿ ರೀ ನಿಮಗೋಸ್ಕರ. ಸೊ ಆಡಿಯನ್ಸು, ನೀವೆಲ್ಲ ಪ್ರೇಕ್ಷಕರು, ನಮ್ಮ ಪ್ರಭುಗಳು, ನಿಮ್ಮ ಒಂದು ಕಮೆಂಟ್ಸ್ನ, ನಿಮ್ಮ ಒಂದು ರಿವ್ಯೂಸ್ನ ನಾನು ಪ್ರತಿಯೊಂದು ಮಿಸ್ ಮಾಡದೆ ನೋಡ್ತೀನಿ. ಕೆಲವೊಂದು ಕಮೆಂಟ್ಸ್ಗೆ ನಾವು ಉತ್ತರ ಕೊಡೋದಕ್ಕಾಗೋದಿಲ್ಲ, ಕೆಲವೊಂದು ಕಮೆಂಟ್ಸ್ಗೆ ಉತ್ತರ ಕೊಡಬೇಕನ್ಸಿದ್ರು ಅದನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಈ ಮೂಲಕ, ಈ ಒಂದು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ನಿಮ್ಮ ಒಂದು ಅಪೇಕ್ಷೆಯನ್ನು, ನಿಮ್ಮ ಒಂದು ಕನ್ಫ್ಯೂಷನ್ಸ್ನ ಅಥವಾ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಸೊ ಸಾಕಷ್ಟು ಜನ ಕಳೆದ ಒಂದು ವಾರದಿಂದ ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಕೊಡಿ ಅಂತ ಕೇಳ್ತಾಯಿದ್ರಿ. ಸೊ ಹೆಂಗಂದ್ರೆ ನಂಗೆ ಅಪ್ಡೇಟ್ ಕೊಡೋಕ್ಕಾಗಲ್ಲ. ಸೊ ಅಥೆಂಟಿಕ್ಕಾಗಿ ತಿಳ್ಕೊಂಡು ಅದನ್ನು ರಿಸರ್ಚ್ ಮಾಡಿ ಆ ಸೋರ್ಸ್ ಪ್ರಕಾರ ನಾನು ನಿಮಗೆ ಸುದ್ದಿ ಕೊಟ್ಟರೆ ಅದು ಕರೆಕ್ಟಾಗಿರುತ್ತೆ ಅಂತ ಭಾವಿಸಿ ನಾನು ಒಂದಷ್ಟು ಸುದ್ದಿಯನ್ನು ಹುಡುಕಿ ಹೊತ್ತು ನಿಮಗೋಸ್ಕರ ತಂದಿದ್ದೀನಿ ಟಾಕ್ಸಿಕ್ ಸಿನಿಮಾ ವಿಚಾರಕ್ಕೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಟಾಕ್ಸಿಕ್ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ಅವರ ಕನಸಿನ ಕೂಸು, KVN ಪ್ರೊಡಕ್ಷನ್ಸ್ ಮತ್ತು ಯಶ್ ಅವರ ಕೊಲಾಬ್ರೇಷನಲ್ಲಿ ಬರ್ತಾ ಇರುವಂತಹ ಜಗತ್ತಿನ ಗ್ಲೋಬಲ್ ಮಟ್ಟದ ಒಂದು ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಇದು ಪ್ಯಾನ್ ವರ್ಲ್ಡ್ ಸಿನಿಮಾ. ನಿಮಗೆಲ್ಲ ಗೊತ್ತಿದೆ. ಇದರದ್ದು ಸಾಕಷ್ಟು ಅಪ್ಡೇಟ್ಗಳನ್ನ ನೀವೆಲ್ಲ ಈಗಾಗಲೇ ನೋಡಿದ್ದೀರಾ. ಗೀತು ಮೋಹನ್ ದಾಸ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಏಕಕಾಲಕ್ಕೆ ತಯಾರಾಗ್ತಿರುವಂತಹ ಐತಿಹಾಸಿಕ ಬಜೆಟ್ನ ಐತಿಹಾಸಿಕ ಸಿನಿಮಾ ಅಂತ ಹೇಳ್ಬೋದು. ಯಾಕೆಂದರೆ ಆ ಸ್ಕೇಲಲ್ಲಿ, ಆ ಒಂದು ವಿಷನಲ್ಲಿ ಮಾಡ್ತಿರೋಂಥ ಸಿನಿಮಾ ಇದಾಗಿದೆ. ಈ ಸಿನಿಮಾದ ಶೂಟಿಂಗು ಸದ್ಯ ಮುಂಬೈನಲ್ಲಿ ಬರದಿಂದ ಸಾಗ್ತಾ ಇದೆ. ಸೊ ಈ ಸಿನಿಮಾದಲ್ಲಿ ಯಾರೆಲ್ಲ ಬಂದರು, ಯಾರೆಲ್ಲ ಏನೇನು ಮಾಡಿದ್ರು ಅನ್ನೋದನ್ನು ನೀವೆಲ್ಲ ನೋಡಿದ್ರೆ ಈಗಾಗಲೇ. ಹಾಲಿವುಡ್ ಟೆಕ್ನಿಷಿಯನ್ಸು, ಖ್ಯಾತ ಹಾಲಿವುಡ್ ಟೆಕ್ನಿಷಿಯನ್ಸು, ವರ್ಲ್ಡ್ ಟಾಪ್ ಮೋಸ್ಟ್ ಟೆಕ್ನಿಷಿಯನ್ಸು ಈ ಸಿನಿಮಾ ಕೆಲಸ ಮಾಡ್ತಿದ್ದಾರೆ. ತುಂಬ ದೊಡ್ಡ ಬಜೆಟ್ನ ಸಿನಿಮಾ, ಅದು ಅಂದಾಜಿಗೆ ಸಿಗದಷ್ಟು ಬಜೆಟ್ನ ಸಿನಿಮಾ. ಅದನ್ನು ಅಫಿಷಿಯಲಾಗಿ ಚಿತ್ರತಂಡವೇ ಅನೌನ್ಸ್ ಮಾಡಿದಾಗಷ್ಟೇ ನಮಗೆ ಗೊತ್ತಾಗುತ್ತೆ. ಸೊ KVN ಪ್ರೊಡಕ್ಷನ್ಸ್ ಈ ದಿಟ್ಟ ನಿಲುವನ್ನು ತಗೊಂಡಿದೆ. ಭಾರತೀಯ ಚಿತ್ರರಂಗದಲ್ಲಿ ಇವತ್ತಿಗೆ KVN ಪ್ರೊಡಕ್ಷನ್ಸು ತುಂಬ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ಈ ಮೂಲಕ ಈಗಾಗಲೇ ತಮಿಳು ವಿಜಯ್ ಅವರ ಸಿನಿಮಾ ಆಗಿರ್ಬೋದು, ಅಥವಾ ಬೇರೆ ಬೇರೆ ತೆಲುಗು ಮತ್ತು ತಮಿಳು ಮತ್ತು ಮಲಯಾಳಂ ಹಾಗೆ ಹಿಂದಿ ಸಿನಿಮಾಗಳಿಗೆ ಅವರು ಕಾಂಟ್ರಿಬ್ಯೂಟ್ ಮಾಡ್ತಿರೋಂಥ ರೀತಿ ಇರ್ಬೋದು. ಸೊ ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಭಾರತೀಯ ಚಿತ್ರರಂಗದಲ್ಲಿ KVN ಸಂಸ್ಥೆ ತುಂಬ ದೊಡ್ಡ ಮಟ್ಟದ ಒಂದು ಹೆಜ್ಜೆಯನ್ನು ಟಾಕ್ಸಿಕ್ ಮೂಲಕ ಇಟ್ಟಿರುವಂಥದ್ದು. ಹಾಗಾಗಿ ಈ ಸಿನಿಮಾ ಮೇಲೆ ನಿರೀಕ್ಷೆಗಳು, ಕುತೂಹಲಗಳು ಪ್ರತಿ ಹಂತದಲ್ಲೂ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಕಿಂಗ್ ಸ್ಟಾರ್ ಯಶ್ KGF ಅನ್ನೋ ಒಂದು ಸಿನಿಮಾಗೆ ಸತತ 6 ರಿಂದ 7 ವರ್ಷ ಒಂದು ಸಿನಿಮಾಗೋಸ್ಕರ ಮೀಸಲಿಟ್ಟದಂಥ ಒಬ್ಬ ಏಕೈಕ ನಟ. ಆ್ಯಂಡ್ ಅವರ ಕೆರಿಯರ್ನ ನೋಡೋಥರದ್ದಾದರೆ ಅವರು ತುಂಬ ಕೆಲಸ ಮಾಡ್ತಾರೆ. ಅವರು ಮಾತಲ್ಲಿ ಮಾತಾಡೋದಲ್ಲ, ಮಾತಾಡಿದ್ದನ್ನೇ ಮಾಡಿ ತೋರಿಸ್ತಾರೆ. ಸೊ ಅದು ನೀವೆಲ್ಲ ಕಂಡಿದ್ದೀರ ಕೂಡ. ಸೊ ಈ ಸಲನೂ ಯಶ್ ಎಲ್ಲಿ ಕಾಣಿಸ್ತಾ ಇಲ್ಲ, ಯಾಕೆ ಸಿನಿಮಾ ಲೇಟ್ ಆಗ್ತಿದೆ, ಏನು ಮಾಡ್ತಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಅವರ ಕೆಲಸವೇ ಉತ್ತರವಾಗಿ ಟಾಕ್ಸಿಕ್ ಮೂಲಕ ಬರುತ್ತೆ. ಅಷ್ಟು ಹಾರ್ಡ್ ವರ್ಕ್ನ ಮಾಡ್ತಿದ್ದಾರೆ, ಅಷ್ಟು ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ. ಯು ಕಾಂಟ್ ಬಿಲೀವ್ ದಟ್. ಅಂದರೆ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಅದಕ್ಕೆ ಆದಂಥ ಒಂದು ದಿನ ನಿಮಗೆ ಎಪಿಸೋಡ್ನ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನು ರುಕ್ಮಿಣಿ ವಸಂತ್ ಅವ್ರ ವಿಚಾರಕ್ಕೆ ನಾನು ಬರ್ತೀನಿ. ಸೊ ರುಕ್ಮಿಣಿ ವಸಂತ್ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರಾ ಇಲ್ವಾ ಅನ್ನೋ ಡೈಲಾಮದಲ್ಲೇ ಎಲ್ಲ ಕಡೆ ಸುದ್ದಿ ವೈರಲ್ ಆಗ್ತಿತ್ತು. ಸೊ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನನಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ರುಕ್ಮಿಣಿ ವಸಂತ್ ಅವರು ಈಗಾಗಲೇ ಟಾಕ್ಸಿಕ್ ತಂಡವನ್ನು ಸೇರಿಕೊಂಡಾಗಿದೆ. ಜೊತೆಗೆ ಒಂದಷ್ಟು ಪೋರ್ಷನ್ನ ಶೂಟು ಮಾಡಾಗಿದೆ. ಎಸ್ಪೆಷಲಿ ಯಶ್ ಅವರೊಟ್ಟಿಗೆ ಸಾಕಷ್ಟು ಸನ್ನಿವೇಶಗಳನ್ನು ಚಿತ್ರೀಕರಣ ಮಾಡಾಗಿದೆ. ಈಗಾಗಲೇ ಅವರು ಮುಂಬೈನಲ್ಲಿ ಸುಮಾರು ದಿನ ಶೂಟಿಂಗಲ್ಲಿ ಪಾಲ್ಗೊಂಡಿದ್ದು. ಸೊ ಇದಾದ ಮೇಲೆ ಆಚೆ ಬಂದಿರೋಂಥ ಒಂದು ಸುದ್ದಿ ಇದು. ಸೊ ನಮಗೆ ಬಲ್ಲ ಮೂಲಗಳ ಪ್ರಕಾರ ಇದು 100% ರುಕ್ಮಿಣಿ ವಸಂತ್ ಅವರು ಒಂದು ಮೇಜರಾಗೆ ಒಂದು ಪಾತ್ರವನ್ನು ನಿಭಾಯಿಸಿದ್ದಾರೆ, ಅದು ಯಶ್ ಅವರೊಟ್ಟಿಗೆ. ಸೊ ಕನ್ನಡ ಮತ್ತು ಇಂಗ್ಲೀಷಲ್ಲಿ ನೇರವಾಗಿ ಚಿತ್ರೀಕರಣ ಆಗ್ತಿರೋಂಥ ಈ ಸಿನಿಮಾನ ಬೇರೆಯ 5 ಭಾಷೆಗಳಿಗೂ ಕೂಡ ಡಬ್ಬನ್ನು ಮಾಡಲಾಗ್ತಿದೆ. ಸೊ ಈ ಸಿನಿಮಾದಲ್ಲಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ದೊಡ್ಡ ಹೀರೋಯಿನ್ಗಳು ಆ್ಯಕ್ಟ್ ಮಾಡಿದ್ದಾರೆ. ಅದರಂತೆ ತಮಿಳಿನ ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಅವರು ಈ ಸಿನಿಮಾದಲ್ಲಿ ಒಂದು ಮೇಜರ್ ಪಾತ್ರವನ್ನು ನಿಭಾಯಿಸಿದ್ದಾರೆ. ಹಾಗೆಯೇ ಕಿಯಾರಾ ಅದ್ವಾನಿ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೋಸ್ಕರ ಮುಂಬೈಗೆ ಶಿಫ್ಟ್ ಆಯಿತು ಟಾಕ್ಸಿಕ್ ತಂಡ. ಅವರು ಪ್ರೆಗ್ನೆಂಟ್ ಆಗಿರೋ ವಿಚಾರಕ್ಕೆ ಅನ್ನೋದನ್ನು ಸುದ್ದಿ ಕೂಡ ನೀವು ನೋಡಿದ್ದೀರಾ. ಇದರ ಜೊತೆಗೆ ತಾರಾ ಸುತಾರಿಯಾ, ಹುಮಾ ಕುರೇಶಿ, ಬಾಲಿವುಡ್ನ ನಟಿಯರು, ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಮೇಜರ್ ರೋಲ್ಗಳನ್ನು ಪ್ಲೇ ಮಾಡಿದ್ದಾರೆ. ಅಂದರೆ ನಿಮಗೆ ನೋಡಿದ್ರೆ ಈ ಸಿನಿಮಾದಲ್ಲಿ ಇಷ್ಟೊಂದು ನಟಿಯರಿದ್ದಾರೆ, ಏನಿರ್ಬೋದು ಈ ಸುತ್ತ ಅಂತ. ಆಮೇಲೆ ಲೇಡಿ ಡೈರೆಕ್ಟ್ರು ಗೀತು ಮೋಹನ್ ದಾಸ್ ಅವರು ಈ ಸಿನಿಮಾದಲ್ಲಿ ತುಂಬ ನಟಿಮಣಿಯರಿದ್ದಾರೆ. ಎಲ್ಲರೂ ಕೂಡ ಅವ್ರದ್ದೇ ಹಾದಿಯಲ್ಲಿ ತುಂಬ ದೊಡ್ಡದಾಗಿ ಹೆಸರು ಮಾಡಿರುವಂಥವರಾಗಿದ್ದಾರೆ. ಜೊತೆಗೆ ಈಗಿನ ಟ್ರೆಂಡಲ್ಲಿ ಇರುವಂತಹ ನಟಿಮಣಿಯರಾಗಿದ್ದಾರೆ. ಸೊ ಹಾಗಾಗಿ ಯಶ್ ಅವರೊಟ್ಟಿಗೆ ಇವರೆಲ್ಲ ಯಾವ ರೀತಿಯಾಗಿ ಸಿನಿಮಾದೊಳಗಡೆ ಇದ್ದಾರೆ ಮತ್ತು ಅವರ ಪಾತ್ರಗಳೇನು, ಈ ಕತೆ ಹೇಗೆ ಸಾಗುತ್ತೆ, ಸೊ ಒಂದು ಸಣ್ಣ ಗ್ಲಿಮ್ಸ್ಗೆ ಇಡೀ ವರ್ಲ್ಡ್ ಸಿನಿಮಾ ತಂಡ ಹೊಡೆದಿದೆ. ಸೊ ಮುಂದಕ್ಕೆ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಕುತೂಹಲ ಇಲ್ಲಿಂದನೇ ಜಾಸ್ತಿ ಆಗ್ತದೆ. ಇಷ್ಟು ಹೀರೋಯಿನ್ಗಳು ಈ ಸಿನಿಮಾದಲ್ಲಿದ್ದಾರೆ. ಸೊ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ರುಕ್ಮಿಣಿ ವಸಂತ್ ಅವರು ಹೌದು ಆ್ಯಕ್ಟ್ ಮಾಡಿದ್ದಾರೆ ಆಲ್ರೆಡಿ. ಅವ್ರದ್ದು ಕೆಲಸನೂ ಆಲ್ಮೋಸ್ಟ್ ಮುಗ್ದಿದೆ. ಆ್ಯಂಡ್ ಆ್ಯಕ್ಚುಲಿ ಈ ಸಿನಿಮಾದ ಶೂಟಿಂಗು ತುಂಬ ಸ್ಪೀಡಾಗಿ ಇವಾಗ ಟೇಕ್ ಆಫ್ ಆಗಿದೆ. ಯಾಕೆಂದರೆ ಯಶ್ ಅವರು ರಾಮಾಯಣ ಸಿನಿಮಾ ಮಾಡ್ತಿರೋದ್ರಿಂದ ಆ ಸಿನಿಮಾದ ಕೆಲಸಗಳಲ್ಲೂ ಕೂಡ ಅವರು ತೊಡಗಿಸ್ಕೊಂಡಿರೋದ್ರಿಂದ ಸೊ ಸ್ಕೆಡ್ಯೂಲ್ನ ಬ್ರೇಕ್ ಮಾಡಿಕೊಂಡು ಈ ಸಿನಿಮಾದ ಟೈಮ್ಗೆ ಎಲ್ಲ ತುಂಬ ದೊಡ್ಡ ಮಟ್ಟದ ಆರ್ಟಿಸ್ಟ್ಗಳು
ತುಂಬ ದೊಡ್ಡ ಮಟ್ಟದ ಟೆಕ್ನಿಷಿಯನ್ಸು ಈ ಸಿನಿಮಾದಲ್ಲಿ ಕೆಲಸ ಮಾಡ್ತಾರೆ. ಆಗಲೇ ಹೇಳ್ದಂಗೆ ಇದು ಜಾಗತಿಕ ಮಟ್ಟದ ಸಿನಿಮಾ. ಸೊ ಹಾಗಾಗಿ ಇದು ಟೈಮ್ ತೊಗೊಳುತ್ತೆ ಕೂಡ. ಸೊ ತುಂಬ ಅಥೆಂಟಿಸಿಟಿಗೆ ಒತ್ತು ಕೊಡ್ತಿರೋಂಥ ಸಿನಿಮಾ. ಆಮೇಲೆ ಇನ್ನೂ ಒಂದು ವಿಷಯ, ಈ ಸಿನಿಮಾಗೆ ಯಶ್ ಮತ್ತು ಗೀತು ಮೋಹನ್ ದಾಸ್ ಅವರು ಅವರ ಟೆಕ್ನಿಷಿಯನ್ಸು, ಅವರ ಒಂದು ಆರ್ಟಿಸ್ಟು, ಅವರ ಒಂದು ತಂಡದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗೆಯೇ ತುಂಬ ಅಥೆಂಟಿಸಿಟಿಗೆ ಈ ಸಿನಿಮಾ ಅಂದರೆ ಅವರ ಅಂದ್ಕೊಂಡಿರೋ ವಿಷನ್ಗೆ ತುಂಬ ದೊಡ್ಡ ವಿಷನ್ ಇದು. ಸೊ ಹಾಗಾಗಿ ಸಾಕಷ್ಟು ತಾಳೆ ಹಾಕಿ ನೋಡಿ ವರ್ಕ್ ಮಾಡಿ ಸಾಕಷ್ಟು ಪ್ರಯೋಗಗಳು ಇದಾಗಿದೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಹಾಗಾಗಿ ಫೈನಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮವರನ್ನೇ ಅವರು ಸೆಲೆಕ್ಟ್ ಮಾಡಿದ್ದಾರೆ. ನಮ್ಮವರನ್ನ ಇನ್ ದ ಸೆನ್ಸ್ ಇಂಡಿಯನ್ ಮ್ಯೂಸಿಕ್ ಡೈರೆಕ್ಟರ್ನ ಸೆಲೆಕ್ಟ್ ಮಾಡಿದ್ದಾರೆ. ಅನಿರುದ್ಧ್ ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಿದ್ದಾರೆ. ಸೊ ಅದು ಕೂಡ ನೀವು ಈಗಾಗಲೇ ಅಪ್ಡೇಟ್ಸು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ಸೊ ಅದು ನಿಜ. ಸೊ ಅನಿರುದ್ಧ್ ಅವರು ಈ ಸಿನಿಮಾಗೆ ಕೆಲಸ ಮಾಡ್ತಿದ್ದಾರೆ. ಇದಿಷ್ಟು ಈ ಸದ್ಯಕ್ಕೆ ಟಾಪ್ ಸೀಕ್ರೆಟ್ ಸಿನಿಮಾದಿಂದ ಸಿಕ್ಕಿರೋಂಥ ಒಂದು ಸುನಾಮಿ ಅಪ್ಡೇಟ್ ಅಂತ ಹೇಳ್ಬೋದು. ಯಾಕೆಂದರೆ ಈ ಒಂದು ಅಪ್ಡೇಟ್ನ ತೊಗೊಳ್ಳೋದಕ್ಕೆ ತುಂಬ ಸಾಹಸನೆ ಮಾಡಬೇಕಾಯಿತು. ಯಾಕೆಂದರೆ ಅಷ್ಟು ಈಸಿ ಅಲ್ಲ. ಸೊ ಚಿತ್ರತಂಡದಿಂದ ಯಾವುದೇ ಒಂದು ಸಣ್ಣ ವಿಷಯ ಕೂಡ ಆಚೆ ಬರ್ತಿಲ್ಲ. ಅಷ್ಟು ಸ್ಟ್ರಿಕ್ಟಾಗಿ ಅವರು ಅದನ್ನು ಮೇಂಟೈನ್ ಮಾಡ್ತಿದ್ದಾರೆ. ಒಂದಷ್ಟು ಸೋರ್ಸಸ್ ಪ್ರಕಾರ ಈಗೇನು ಸ್ಪೆಕ್ಯುಲೇಷನ್ಸ್ ಬಂದಿದೆ, ಹೌದು ಅದು ನಿಜ. ಸೊ ಆ ಒಂದು ನಿಜಾನ ನಾನು ತಿಳ್ಕೊಂಡು ಆ ಸೋರ್ಸನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಸೊ ಇದು ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ಸು. ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ಗಳು ತುಂಬ ದೊಡ್ಡದಾಗಿದ್ದಾವೆ, ತುಂಬ ದೊಡ್ಡ ಸರ್ಪ್ರೈಸ್ಗಳಿದ್ದಾವೆ. ಅದು ಎಲ್ಲವನ್ನೂ ಇನ್ನು ಮುಂದೆ ಇಲ್ಲಿಂದ ಒಂದೊಂದಾಗಿ ನಾನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ನನಗೆ ಈ ಅಪ್ಡೇಟ್ ಸೊ ಟಾಕ್ಸಿಕಲ್ಲಿ ರಾಕಿ ಬಾಯ್ ಅಂದರೆ ಅವರ ಸಿನಿಮಾ ವಿಷನ್ನು, ಅವರ ಮೊದಲನೇ ಸಿನಿಮಾದಿಂದ ಕನ್ನಡ ಚಿತ್ರರಂಗದಲ್ಲಿ ಅವರು ಇಟ್ಟಂಥ ಹೆಜ್ಜೆ, ತಗೊಂಡಂಥ ನಿರ್ಧಾರಗಳು, ರಿಸ್ಕು ಆ್ಯಂಡ್ ಅದನ್ನು ಹೇಳಿದಂತೆ ಪ್ರೂವ್ ಮಾಡಿದಂತಹ ಕ್ಷಣಗಳನ್ನು ನೀವು ನೋಡಿದ್ದೀರ. ಅದೇ ರೀತಿಯಾಗಿ ಟಾಕ್ಸಿಕ್ಕು ಅವರು ಏನು ಹೇಳಿದ್ದಾರೆ, ವರ್ಲ್ಡ್ ಈಸ್ ಮೈ ಟೆರಿಟರಿ ಅಂತ KGF 2ನಲ್ಲಿ ಹೇಳಿದ್ದಾರೆ. ಆ ವರ್ಲ್ಡ್ ಈಸ್ ಅವರ ಟೆರಿಟರಿ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಅದು ಆಗಲಿ ಅನ್ನೋದೇ ನಮ್ಮ ಆಶಯ ಕೂಡ. ನಮಸ್ಕಾರ.